ನಾಳೆ ಬೆಳಗ್ಗೆ ನಮ್ಮೂರಲ್ಲಿ ಜಾತ್ರೆ ಇದೆ. ರಂಗೋಲಿ ಬಿಡಿಸ್ತಾರವ್ರು ನೋಡಿ. ಆಡ್ಕತಾರೆ ಅಂತ ಗೊತ್ತಿದ್ಮೇಲೆ ಯಾಕೆ ಬಿಡಿಸ್ತೀಯಾ? ಅದಕ್ಕೆ ಸುಮ್ಮನೆ ಬಿಡಿಸು. ಹೆಣ್ಮಕ್ಳಾದ್ರೆ ಇಲ್ಲಿ ಕೂತವ್ರೆ ನೋಡಿ. ಇವರೆಲ್ಲ ಇಲ್ಲಿ ಕೂತವ್ರೆ. ನಾನು ನಮ್ಮನೇಲಿ ಬಿಡಿಸ್ತಾ ಇಲ್ಲಪ್ಪ. ನಿಮ್ಮನೆ ನೀನ್ ಯಾಕೆ ಹುಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಬರಲ್ಲ? ಯಾಕೆ ಬರಲ್ಲ ಅಂತ. ಮೈಸೂರಲ್ಲಿ ಯಾಕೆ ಬಿಡ್ಸಲ್ಲ? ನೀನ್ ಹುಡುಗಿ ಅಲ್ವಾ? ಕಲಿ. ಅದೇ ನೀನ್ ಹುಡ್ಗ. ಅವರಿಬ್ರು ಜಗಳ. ಏನ್ ನಿಮ್ಮಿಬ್ರದ್ದು? ಅದು ಅವಳ್ದು ಕೊಡು. ಹಾಯ್ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ನಮ್ಮೂರಲ್ಲೊಂದು ಜಾತ್ರೆ ಇದೆ. ಜಾತ್ರೆಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಂಡದೀಪ ಎಲ್ಲ ಮಾಡಿರೋದು. ಈ ಜಾತ್ರೆ ಆಗಿ ತುಂಬ ದಿನವೇ ಆಯಿತು. ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಇದು ಹೆಣ್ಮಕ್ಳು ಹೊತ್ಕೊಂಡು ಹೋಗಬೇಕು. ಬಟ್ ಹೆಣ್ಮಕ್ಳಿಗೆ ತುಂಬ ದೂರ ನಡಿಬೇಕು. ಒಂದು 2-3 ಊರು, 2-3 ಒಂದು 4-5 ಊರು ದಾಟಿ ಆಚೆ ಹೋಗಬೇಕು. ಸೊ ಅದಕ್ಕೋಸ್ಕರನೇ ನಡೆಯೋಕ್ಕಾಗಲ್ಲ ಹೊತ್ಕೊಂಡು ಅಂತ ಹೇಳ್ಬಿಟ್ಟು ತೇಜನ ಕಳಿಸ್ತಾ ಇದ್ದಾರೆ. ಬೆಳಗಿನ ಜಾವನೇ ಇದು ಒಂದು 5 ಗಂಟೆ ಸುಮಾರಿಗೆ ಮಂಡದೀಪ ಹೋಗ್ತಾ ಇರೋದು. ಮುಂಚೆ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಮನೆಗೊಂದು ದೀಪ ಅಂತ ಹೋಗ್ತಾ ಇತ್ತು. ಅಂದರೆ ಯಾವ್ಯಾವ ಮನೇಲಿ ಹೆಣ್ಮಕ್ಳಿದ್ದಾರೆ ಆ ಹೆಣ್ಮಕ್ಳು ಎಲ್ಲರೂ ಈ ಥರ ಒಂದೊಂದು ಮಂಡದೀಪನ ತಗೊಂಡೋಗ್ತಾ ಇದ್ವಿ. ಬಟ್ ಇವಾಗ ಎಲ್ಲರೂ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಹೋಗಲ್ಲ ನೋಡಿ. ಈ ಥರ ಗಂಡು ಮಕ್ಳ ಕೈಲಿ ಒರೆಸೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಹೆಣ್ಮಕ್ಳೆಲ್ಲರೂ. ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ನಾವೂ ನಡ್ಕೊಂಡು ಮಂಡದೀಪ ತಗೊಂಡೋಗಿದ್ದೀವಿ ನೋಡಿ. 5 ಗಂಟೆ ಸುಮಾರಿಗೆ ಎಲ್ಲರೂ ತಗೊಬಂದಿದ್ದಾರೆ ಮಂಡದೀಪನ. ಹೆಚ್ಚಿದೆ ಇಲ್ಲಿ. ನಮ್ಮೂರಿಂದ ಮಂಡದೀಪ ಹೋದ್ಮೇಲೆ ಅಲ್ಲಿ ತೇರು ಎಳೆಯೋದು. ನಮ್ಮದು ಮಂಡದೀಪ ಬರ್ತಿದೆ ಅಂತ ಗೊತ್ತಾದಮೇಲೆ ತೇರನ್ನ ಮುಂದೆ ಎಳಿತಾರೆ. ಅದೇ ನಾನು ಒಂದು ವಿಡಿಯೋ ಹಾಕಿದ್ದೆ, ತೆಜ್ಜಿಗರಮ್ಮ ಊರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಲ್ಲ, ಅದೇ ದೇವ್ರದ್ದು ಜಾತ್ರೆ. ನಾವೂ ಹೋಗ್ತೀವಿ. ಅಂದರೆ ಇದು 5 ಗಂಟೆಗೆ ಅಲ್ವಾ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೊಂದು 8-8:15 ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ನಾವೂ ಎಲ್ಲರೂ ರೆಡಿಯಾಗಿ 8:15ಗೆ ಜಾತ್ರೆಗೆ ಹೋದ್ವಿ. ಅಂದರೆ ನಾವು ಸುರೇಶಣ್ಣನ ಆಟೋದಲ್ಲೇ ಹೋದ್ವಿ ಎಲ್ಲರೂ. ಅಷ್ಟರಲ್ಲಿ ನಮ್ಮ ನವೀನನ ಗ್ಯಾಂಗು ಸಹ ಜಾತ್ರೆಗೆ ಬಂದಿದ್ದರು ಎಲ್ಲರೂ ನೋಡಿ. ಇಲ್ಲಿ ಫಸ್ಟು ಅಂದರೆ ಒಂದು ಬೇಜಾರು ಏನು ಗೊತ್ತಾ, ಬರ್ತಾರೆ ಬಟ್ ಗಂಧದ ಕಡ್ಡಿ ಕರ್ಪೂರದ ಕವರೆಲ್ಲ ಸೈಡಿಗೆ ಹಾಕೋಣ ಅಂತ ಏನಿಲ್ಲ. ದೇವ್ರ ಮೇಲೇ ಕುಂಕುಮ ಎಲ್ಲ ಹಾಕಿದ್ದಾರೆ, ಅದ್ರ ಮೇಲೇ ಗಂಧದ ಕಡ್ಡಿ ಕವರು, ಕರ್ಪೂರದ ಕವರೆಲ್ಲ ಹಾಕಿದ್ದಾರೆ. ಅದು ಏನು ಪೂಜೆ ಮಾಡ್ತಾರೋ ಅದೇನೋ ಗೊತ್ತಿಲ್ಲ. ಇನ್ನು ನೋಡಿ ಜಾತ್ರೆ ಬಳೆ, ಇನ್ನು ಕಿಚನ್ ಸೆಟ್ಟು ಎಲ್ಲ ಇಟ್ಟಿದ್ರು. 3 ತೇರು ಇರುತ್ತೆ. 3 ತೇರು ಸಹ ಬೆಳಗ್ಗೆನೇ ಎಳೆದಿರ್ತಾರೆ. ಒಂದು 5 ಗಂಟೆಗೆ ಎಳೆದ್ನಲ್ಲ, ಮಂಡದೀಪ ಬರುತ್ತಲ್ಲ ಆವಾಗಲೇ ತೇರೆಲ್ಲ ಎಳೆದಿರ್ತಾರೆ. ನಮ್ಮನು ಬಾಕ್ಸ್ ಚೆನ್ನಾಗಿದೆ ಅದು ಅಂತ ಹೇಳ್ಬಿಟ್ಟು 100 ರೂಪೀಸು ಅಂತ ತಗೊಳ್ಳೋಕ್ಕೆ ಅಂತ ಹೋದ್ಲು. ನಾನು ಅದೇನಕ್ಕೆ ಅಂತ ಅಂದೆ, ಹಾಗೆ ಇಟ್ಬಿಟ್ಟು ಬಂದುಬಿಟ್ಲು ನೋಡಿ. ಇವೆಲ್ಲ ಮುಂಚೆ ನಾವು ಬರ್ತಿದ್ವಲ್ಲ, ಇವೆಲ್ಲ ಏನಾದರೂ ಒಂದೊಂದು ತಗೊಂಡೇ ಹೋಗ್ತಾಯಿದ್ವಿ. ಇವಾಗನೇ ಇಂಟ್ರೆಸ್ಟ್ ಏನಿಲ್ಲ. ಸರಗಳು ಆವಾಗ ಜಾತ್ರೆಗೆ ಬಂತು ಅಂದರೆ ಸರ ಬಳೆ ತಗೊಂಡೇ ಹೋಗ್ತಾನೆ ಇರಲಿಲ್ಲ ಹೆಣ್ಮಕ್ಳು. ಏನವಾ ಅಲ್ಲವೇ ಬಾಲ ಹೋಗ್ಬೇಡ ಅವನಿಲ್ಲ, ಏನು ಇಲ್ಲ. ಎಂಜಾಯ್ ಮಾಡ್ಕೊಂಡು ಬರಲ್ಲ. ಯಾಕಿಂಗ್ ಅಯ್ಯೋ ಅನ್ಸ್ತೀಯವ?
ನಾನೇ ವೀಡಿಯೋ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಸಂಜುಗೆ ವೀಡಿಯೋ ಮಾಡು ಅಂತ ಕೊಟ್ಟೆ ಮೊಬೈಲ್ನ. ಅದಕ್ಕೆ ಅವನಿಗೆ ಯಾಕವ್ವ ಹಿಂಗೆ ಅಯ್ಯೋ ಅನ್ನಿಸ್ತೀಯ ಅಂತ ಹೇಳಿ ಇದು ಮಾಡ್ತಾಯಿದ್ದ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು. ಮಕ್ಕಳನ್ನ ಇಟ್ಕೊಂಡು ಪೂಜೆ ಸಾಮಾನು ನಾವು ತಗೊಂಡಿರಲಿಲ್ಲ. ಉಂಡಿಗೆ ದುಡ್ಡು ಹಾಕೋಣ ಅಂತ ಹೇಳ್ಬಿಟ್ಟು. ಜಾತ್ರೆ ಟೈಮಲ್ಲೆಲ್ಲ ಏನು ಗೊತ್ತಾ, ಪೂಜೆ ಮಾಡಿಸಿದ್ರೆ ಕ್ಲೀನಾಗಿ ಪೂಜೆನೇ ಮಾಡಿಕೊಡಲ್ಲ. ಅದಕ್ಕೆ ಅದ್ರ ಬದಲಿಗೆ ಉಂಡಿಗೆ ದುಡ್ಡು ಹಾಕ್ಬಿಡ್ತೀವಿ ನಾವು. ಅವರು ಫಸ್ಟೇ ಸ್ವಲ್ಪ ಶಾಪಿಂಗ್ ಆಗಿತ್ತು ಮಕ್ಕಳಿಗೆ, ಅಂದರೆ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಹಾವು ಅವೆಲ್ಲ, ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಜಾತ್ರೆಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಕಡಲೆಪುರಿ ಜಿಲೇಬಿ ಇಲ್ಲದೆ ಹೋದರೆ ಅದು ಜಾತ್ರೆ ಕಂಪ್ಲೀಟ್ ಆಗಲ್ಲ. ನನಗೆ ಜಿಲೇಬಿ ಇಷ್ಟ ಆಗುತ್ತೆ, ನಮ್ಮಮ್ಮಂಗೆ ಮೈಸೂರು ಪಾಕ್ ಇಷ್ಟ ಆಗುತ್ತೆ. ನನಗೆ ಮೈಸೂರು ಪಾಕ್ ಅಂದ್ರೇ ಇಷ್ಟ ಆಗಲ್ಲ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಕಡಲೆಪುರಿ ಮತ್ತು ಸ್ವಲ್ಪ ಸ್ವೀಟು ಒಂದು 1/4 kg ತಗೊಂಡ್ವಿ ಅಷ್ಟೇ. ಇನ್ನು ನಾವು ಜಿಲೇಬಿ ಒಂದ್ಬಿಟ್ಟು ಬೇರೆ ಏನೂ ತಿನ್ನಲ್ಲ. 1/4 kg ಅಲ್ಲ, ಸಾರಿ, ಅರ್ಧ kg ಏನೋ ತೊಗೊಂಡ್ವಿ. ಅರ್ಧ kg ಸ್ವೀಟು ಮತ್ತು ಕಡಲೆಪುರಿನ ತೊಗೊಂಡ್ವಿ. ನೋಡಿ, ಅದೇ ಮೈಸೂರು ಪಾಕ್ ಕಂಡ್ರೇ ಆಗಲ್ಲ ನನಗೆ, ತಿನ್ನೋದೇ ಇಲ್ಲ ನಾನು. ಇನ್ನು ಬೇಕ್ರಿಲಿ ಮೈಸೂರು ಪಾಕ್ ಬರುತ್ತಲ್ಲ, ಅದು ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ಮಾಡ್ತೀನಿ. ಇದಂತೂ ತಿನ್ನೋದಿಲ್ಲ. ಹಾಕಿ ಜಾತ್ರೆಗೆ ಹೋದ್ವಿ, ಬಟ್ ಒಂದೇ ₹1 ತಗೊಂಡೋಗಿರಲಿಲ್ಲ ನಾವು ಜಾತ್ರೆಗೆ. ಫುಲ್ ಎಲ್ಲ ಖರ್ಚು ನಮ್ಮ ನವೀನಂದೆ. ನೀವೇನೇ ತಗೋತೀರಾ ಬನ್ನಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ತೆಕ್ಕೊಟ್ಟ ಪಾಪ. ಏನಾದರೂ ನಾವು ಒಂದೀಗ ತಗೊಂಡ್ವಿ ಅಂತ ಅಂದರೆ, ತಗೊಂಡ್ರಾ ಸರಿ ಆಯಿತು ನಡೀರಿ ಅಂದ್ಬಿಟ್ಟು ಅವನು ಹಿಂದೆ ಫೋನ್ಪೇ ಮಾಡಿಬಿಟ್ಟು ಬರ್ತಿದ್ದ ಪಾಪ. ಎಲ್ಲ ಅವನೇ ತೆಕ್ಕೊಟ್ಟಿದ್ದು. ನೋಡಿ, ಇವರಿಬ್ಬರು ಹೋಗ್ತಾ ಇದ್ದಾರೆ. ಹೋಗೋರು ಸುಮ್ಮನೆ ಹೋಗಲಿಲ್ಲ. ಹಾಗೆ ನೋಡಿ ಮುಂದೆ ಏನು ಮಾಡ್ತಾರೆ ಅವರು ಅಂತ. ಇಲ್ಲಿ ಖುಷಿಕಂಗೆ ಏನಾದರೂ ತಗೊಳ್ಳೋಣ ಟಾಯ್ಸ್ ಅಂತ ಹೇಳ್ಬಿಟ್ಟು ಆ ಎಲಿಫೆಂಟ್ ತೊಗೊಳಕ್ಕೆ ಹೋದ್ಲು, ಬಟ್ ಅದರಲ್ಲಿ ಡಸ್ಟ್ ಥರ ಬರ್ತಾಯಿತ್ತು. ಅದಕ್ಕೋಸ್ಕರ ಬೇರೆದೇನಾದ್ರು ತಗೋತೀನಿ ಅಂತ ನೋಡ್ತಾ ಇದ್ಲು. ಇವರು ಅಲ್ಲಿ ಸುರೇಶಣ್ಣಂದು ಆಟೋ ನಿಂತಿತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದರು. ಬಟ್ ಅವ್ರ ಮನಸ್ಸೆಲ್ಲ ಆ ಐಸ್ ಕ್ರೀಮ್ ಗಾಡಿ ಇತ್ತಲ್ಲ ಅದ್ರ ಮೇಲೇ ಇತ್ತದು. ಐಸ್ ಕ್ರೀಮ್ ನಾವು ಜಾತ್ರೆಲೆಲ್ಲ ಬೇಡ ಅಂತ ಹೇಳ್ಬಿಟ್ಟು ತೆಕ್ಕೊಟ್ಟಿರಲಿಲ್ಲ. ನೋಡಿ, ಸುರೇಶಣ್ಣಂದು ಆಟೋ ಇಲ್ಲಿ ನಿಂತಿತ್ತು. ಪಾಪ ಅವರು ಆಗಲೇ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ನಿಂತಿದ್ರು. ಆದರೂ ನಾವು ಎಷ್ಟು ಗೊತ್ತಾ, 8:30ಗೆ ಹೋದ್ವಿ, ಒಂದು 9:15 ಅಷ್ಟರಲ್ಲಿ ಮನೆಗೆ ಬಂದಿದ್ವಿ. ನಾವು 3/4 ಗಂಟೆಯಲ್ಲಿ ಜಾತ್ರೆ ಮುಗಿಸ್ಕೊಂಡು ಬಂದ್ವಿ. ಇನ್ನು ಜಾತ್ರೆ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಈ ಥರ ಮನೆಗೊಂದು ಕೋಳಿನ ಒಪ್ಪಿಸ್ತಾರೆ. ಜೋಡಿ ಬೇಟೆ ಅಂತ ಹೇಳ್ಬಿಟ್ಟು ಕೋಳಿನ ಒಪ್ಪಿಸ್ತಾರೆ. ಸೊ ಎಲ್ಲರೂ ಒಪ್ಪಿಸ್ಕೊಂಡು ಹೋಗಿದ್ರು. ನಮ್ಮ ನವೀನಂಗೆ ಕೋಳಿ ಥರ ಕೇಳಿದ್ವಿ, ಬಟ್ ಅವನು ನಮ್ಮನ್ನು ಜಾತ್ರೆ ಕರ್ಕೊಂಡು ಹೋಗಿದ್ನಲ್ಲ, ಹಂಗಾಗಿ ಲೇಟ್ ಆಯಿತು. ನಾವೇ ಮಾತ್ರ ಲಾಸ್ಟಲ್ಲಿ ಹೋಗಿ ಒಪ್ಪಿಸ್ಕೊಂಬರ್ತಾಯಿದ್ವಿ. ಅಲ್ಲಿನೂ ಫೈಟಿಂಗ್ ಅವರು, ನಾನು ಕೋಳಿ ಇಟ್ಕೋತೀನಿ ಅಂತ. ಏನು ಗೊತ್ತಾ, ಇದು ಮಣ್ದೀಪ ಹೋಗಿರುತ್ತಲ್ವಾ ದೇವಸ್ಥಾನದ ಹತ್ರ, ಹೋಗಿರೋ ಮಣ್ದೀಪ ತಗೊಂಡೋಗಿರ್ತಾರಲ್ಲ ಅವರು, ವಾಪಸ್ ಊರಿಗೆ ಬಂದಮೇಲೆ ಕೋಳಿನ ಒಪ್ಪಿಸೋದು. ಅಂದರೆ ಎಲ್ಲರೂ ಒಟ್ಟಿಗೆ ಬಂದೇ ಒಪ್ಪಿಸ್ತಾರೆ, ಊರಲ್ಲಿರೋರೆಲ್ಲರೂ ಒಟ್ಟಿಗೆ ಬಂದೇ ಒಪ್ಪಿಸ್ತಾರೆ. ಬಟ್ ನಾವು ಜಾತ್ರೆಗೆ ಹೋಗಿ ಬರೋದು ಲೇಟ್ ಆಯ್ತಲ್ಲ. ಇನ್ನು ನಮ್ಮ ಮನೇಲಿ ಕೋಳಿ ತರೋಕ್ಕೆಲ್ಲ ನಮ್ಮ ನವೀನನೇ ಹೋಗೋದು. ಅವ್ನು ನಮ್ಮ ಜೊತೆ ನಮ್ಮನ್ನು ಜಾತ್ರೆ ಕರ್ಕೊಂಡು ಹೋಗಿದ್ನಲ್ಲ, ಹಂಗಾಗಿ ಲೇಟ್ ಆಗಿದ್ದ ಅಷ್ಟೇ. ಅದಕ್ಕೆ ನಮ್ಮ ಮನೆಯವ್ರು ಮಾತ್ರ ಸಪ್ರೇಟಾಗಿ ಬಂದು ಪೂಜೆ ಮಾಡಿ ಕೋಳಿನ ಒಪ್ಪಿಸ್ತಾ ಇದ್ವಿ. ಅದಕ್ಕೆ ಮೊಸರನ್ನ, ಅಂದರೆ ತಂಪನ್ನ ಅಂತ ಹೇಳ್ಬಿಟ್ಟು ಮಾಡ್ಕೊಂಬರ್ತೀವಲ್ಲ, ಅದು ಮೊಸರನ್ನ ಮಾಡ್ಕೊಂಬಂದಿದ್ವಿ. ಇದು ಅಲ್ಲಿರೋದು ಕಲ್ಲು, ಅಂದರೆ ಮೂಲ ದೇವರು ಇಲ್ಲೇ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ರಂಗೋಲಿ ಕಾಣೋದು ಈ ಕಡೆ ಬಚ್ಚನೆ
ಬಾ ಮುಗ್ಸಿ ಬೇಗ. ಅವತ್ತು ನನಗೆ ಸ್ವಲ್ಪ ಕೋಪ ಬರ್ತಾಯಿತ್ತು. ಯಾಕೆ ಗೊತ್ತಾ, ಬಿಸಿಲಲ್ಲಿ ಜಾತ್ರೆ ಎಲ್ಲ ಸುತ್ಕೊಂಡು ಬಂದ್ವಾ. ಇನ್ನು ಇಲ್ಲಿನೂ ಅಷ್ಟೇ ಫುಲ್ ಅಂದರೆ ಜಾಸ್ತಿನೇ ಬಿಸಿಲಿತ್ತು. ಹಂಗಾಗಿ ನಾವು ಜಾಸ್ತಿ ದೇವ್ರ ಮಕ್ಕ ಹೋಗಿರೋದೇ ಇಲ್ವಲ್ಲ. ಊರಿಗೆ ಹೋದಾಗ್ಲೇ ಜಾಸ್ತಿ ಸ್ವಲ್ಪ ಬಿಸಿಲು ಅನ್ನೋದು ನೋಡೋದು. ಅವಾಗ ಸ್ವಲ್ಪ ಜಾಸ್ತಿ ಇರಿಟೇಟ್ ಆಗ್ತಿತ್ತು. ಹೋಗಿ ನಾವು ಪೂಜೆ ಮಾಡಿದಿರ್ ಮಾಡು. ಏನ ಯಾರು ಮಾಡ್ಸಿಗ ಅದ್ರಲ್ಲಿ ತುಪ್ಪನಿ ಹಿಡ್ಕೊಳಕಾಯ್ತಪ್ಪ ಕುಯ್ಯಿ ನೀನೆ ಒಂದ ಸತಿ ಕುಯ್ಬೇಕು. ಹಿಂಗೆ ಎಳ್ದಂಗೆ ಬಾ ಬಾಯಿಗೆ ಹಾಕು, ಬಾಯಿಗೆ ಬಿಡ್ತಾ ಬಿಡ್ತು. ತಡ್ರಿ ಒಂದ್ ನಿಮಿಷ. ಅದು ಆಡ್ತದ ನೋಡೀಗ. ಏನ್ ಬರುತ್ತೆ ಮುಚ್ಚೆ? ರಕ್ತ ಬಂದ್ರು ಕುಯ್ದ್ರು ಅಲ್ವಾದ ದಡ್ಡಣ್ಣ. ಕೋಳಿ ಕುಯ್ತಿರೋದಕ್ಕೆ ಕೋಳಿಯಿಂದ ರಕ್ತ ಬರುತ್ತೆ, ಕುಯ್ಬೇಡಿ ಅಂತ ಹೇಳ್ತಾ ಇದ್ದ ಮೋಕ್ಷಿ. ಪಾಪ ಚಿಕ್ಕ ಮಕ್ಕಳಿಗೆ ಇಷ್ಟು ಕನ್ಸನ್ ಇರುತ್ತಲ್ವ, ರಕ್ತ ಬರುತ್ತೆ ನೋವಾಗುತ್ತೆ ಅಂತ. ಅವನ ಅಪ್ಪಂಗೆ ಊಟ ಮಾಡ್ಸಕ್ಕೆ ಇಷ್ಟು ಸರ್ಕಸ್. ಬಡೀರಿ ಜೋರಿಗೆ. ಖುಷಿಗ ನಿಂಗೆ ಅನ್ನ ತಿನ್ಸಕ್ಕೆ ಇಷ್ಟೊಂದು ಜನ ಬೇಕಾ? ಇವಳು ತಮ್ಮ ತಿನ್ಸನ್ನ ಅವೆಲ್ಲ ಸೀನೇ ಇಲ್ಲ, ಸುತ್ತಾಳ ಹಂಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.